ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನ ಇವತ್ತು ಪರಿಶುದ್ಧವಾಗಿ ಅತ್ಯಂತ ಶಾಂತ ರೀತಿಯಿಂದ ಮೂರನೆಯ ದಿನ ಇವತ್ತು ಗಣೇಶನ ಪೂಜೆ ಆಗಿ ಇವತ್ತು ವಿಸರ್ಜನೆ ಆಗ್ತಾ ಇದೆ. 3 ದಿನ ಯಾವುದೇ ರೀತಿಯ ಗದ್ದಲ ಗೊಂದಲ ಇಲ್ಲದೆ ಅತ್ಯಂತ ಸೌಹಾರ್ದ ಶಾಂತ ರೀತಿಯಿಂದ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ಮಾದರಿಯಲ್ಲೇ ನಮ್ಮ ಹಿಂದೂ ಸಮಾಜದ ಶಾಂತಿಯಿಂದ ನಾವು ಆಚರಣೆ ಮಾಡ್ತೀವಿ. ಇವತ್ತು ಈ ಮೈದಾನ ಶುದ್ಧೀಕರಣ ಆಗಿದೆ, ಶುದ್ಧ ಆಗಿದೆ. ಯಾರು ಶತ್ರುಗಳು, ಯಾರು ಅಧರ್ಮಿಗಳು, ಯಾರು ದೇಶದ್ರೋಹಿಗಳು ಅಂತ ಹೇಳ್ತೀನಿ ನಾನು, ಈ ಗಣೇಶ ಉತ್ಸವಕ್ಕೆ ವಿರೋಧ ಮಾಡಿದಂಥವರು ಇವತ್ತು ಮೂಲೆ ಗುಂಪಾಗಿದ್ದಾರೆ, ಮುಖಭಂಗಾಗಿದೆ. ಅವರನ್ನ ಮೆಟ್ಟಿ ಇವತ್ತು ನಾವು ಈ ಆಚರಣೆಯನ್ನು ಅತ್ಯಂತ ಶಾಂತ ರೀತಿಯಿಂದ ಮಾಡಿ ತೋರಿಸಿದ್ದೀವಿ. ಸರ್ಕಾರ, ಪೊಲೀಸ್ ಇಲಾಖೆಯವರು ಗಲಭೆಕೋರರು ಯಾರು, ಪ್ರಚೋದನೆ ಕೊಡುವಂಥವ್ರು ಯಾರು ಅಂತನ್ನುವಂಥದ್ದು ಇವತ್ತು ಸಿದ್ಧ ಆಗಿದೆ. ಅಂಜುಮನ್ ಇಸ್ಲಾಂ, ಇದೇ ಅಂಜುಮನ್ ಇಸ್ಲಾಂನವರು ರಾಷ್ಟ್ರಧ್ವಜವನ್ನ ವಿರೋಧ ಮಾಡಿದಂಥ ನೀಚ ದೇಶದ್ರೋಹಿಗಳಿವರು. ಇವತ್ತು ನಮ್ಮ ಧರ್ಮಕ್ಕೆ, ಇವತ್ತು ನಮ್ಮ ಸಂಪ್ರದಾಯಕ್ಕೆ ವಿರೋಧ ಮಾಡುವಂತಹ ಕೈ ಹಾಕಿದ್ರು ಇವರು. ಸೊ ಅಂಥವರನ್ನು ಮೆಟ್ಟಿ ಇವತ್ತು ನಾವು ಗಣೇಶೋತ್ಸವವನ್ನು ಮಾಡಿ ತೋರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನು ಹಿಂದೂ ಸಮಾಜವನ್ನು ಕೆಣಕಿದರೆ, ನಮ್ಮ ಧರ್ಮದ ವಿಚಾರದಲ್ಲಿ, ನಮ್ಮ ದೇಶದ ವಿಚಾರದಲ್ಲಿ ಏನಾದರೂ ಕೆಣಕಿದರೆ ಮಸೀದಿ ಒಳಗಡೆಗೆ ಗಣಪತಿ ಕೂಡಿಸಿ ಪೂಜೆ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ನಮ್ಮನ್ನೇ ಕೆಣಕಬೇಡಿ, ನಿಂಪಾಡಿಗೆ ನೀವೀರಿ, ಸೌಹಾರ್ದ 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 ಅಂತ ಹೇಳಿ ಎಲ್ಲವನ್ನು ಸಹನೆ ಮಾಡ್ತಾ ಇದ್ದೀವಿ. ಸೊ ನಾಳೆ ನೀವು ಹೇಗೆ ಇವತ್ತು ನಮಗೆ ತೊಂದರೆ ಕೊಟ್ಟಿದ್ದೀರಿ, ಹಾಗೆ ನಿಮ್ಮ ನಮಾಜಕ್ಕೂ ಕೂಡ ನಾವು ಕೋರ್ಟಿಗೆ ಹೋಗೋರಿದ್ದೀವಿ, ಕೋರ್ಟಿಗೆ ಹೋಗ್ತೀವಿ, ನಾವು ನಮಗೂ ಹಕ್ಕಿದೆ. ಸೊ ನಾವು ಸೌಹಾರ್ದ, ಒಂದೇ ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, ನೀವು ಕೈ ಜೋಡಿಸಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ವಿಸರ್ಜನೆ ಸಮಾರಂಭ ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ಆಗುತ್ತೆ ಅಂತನ್ನುವಂಥ ವಿಶ್ವಾಸ ನನಗಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನ ಇವತ್ತು ಪರಿಶುದ್ಧವಾಗಿ ಅತ್ಯಂತ ಶಾಂತ ರೀತಿಯಿಂದ ಮೂರನೆಯ ದಿನ ಇವತ್ತು ಗಣೇಶನ ಪೂಜೆ ಆಗಿ ಇವತ್ತು ವಿಸರ್ಜನೆ ಆಗ್ತಾ ಇದೆ. 3 ದಿನ ಯಾವುದೇ ರೀತಿಯ ಗದ್ದಲ ಗೊಂದಲ ಇಲ್ಲದೆ ಅತ್ಯಂತ ಸೌಹಾರ್ದ ಶಾಂತ ರೀತಿಯಿಂದ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ಮಾದರಿಯಲ್ಲೇ ನಮ್ಮ ಹಿಂದೂ ಸಮಾಜದ ಶಾಂತಿಯಿಂದ ನಾವು ಆಚರಣೆ ಮಾಡ್ತೀವಿ. ಇವತ್ತು ಈ ಮೈದಾನ ಶುದ್ಧೀಕರಣ ಆಗಿದೆ, ಶುದ್ಧ ಆಗಿದೆ. ಯಾರು ಶತ್ರುಗಳು, ಯಾರು ಅಧರ್ಮಿಗಳು, ಯಾರು ದೇಶದ್ರೋಹಿಗಳು ಅಂತ ಹೇಳ್ತೀನಿ ನಾನು, ಈ ಗಣೇಶ ಉತ್ಸವಕ್ಕೆ ವಿರೋಧ ಮಾಡಿದಂಥವರು ಇವತ್ತು ಮೂಲೆ ಗುಂಪಾಗಿದ್ದಾರೆ, ಮುಖಭಂಗಾಗಿದೆ. ಅವರನ್ನ ಮೆಟ್ಟಿ ಇವತ್ತು ನಾವು ಈ ಆಚರಣೆಯನ್ನು ಅತ್ಯಂತ ಶಾಂತ ರೀತಿಯಿಂದ ಮಾಡಿ ತೋರಿಸಿದ್ದೀವಿ. ಸರ್ಕಾರ, ಪೊಲೀಸ್ ಇಲಾಖೆಯವರು ಗಲಭೆಕೋರರು ಯಾರು, ಪ್ರಚೋದನೆ ಕೊಡುವಂಥವ್ರು ಯಾರು ಅಂತನ್ನುವಂಥದ್ದು ಇವತ್ತು ಸಿದ್ಧ ಆಗಿದೆ. ಅಂಜುಮನ್ ಇಸ್ಲಾಂ, ಇದೇ ಅಂಜುಮನ್ ಇಸ್ಲಾಂನವರು ರಾಷ್ಟ್ರಧ್ವಜವನ್ನ ವಿರೋಧ ಮಾಡಿದಂಥ ನೀಚ ದೇಶದ್ರೋಹಿಗಳಿವರು. ಇವತ್ತು ನಮ್ಮ ಧರ್ಮಕ್ಕೆ, ಇವತ್ತು ನಮ್ಮ ಸಂಪ್ರದಾಯಕ್ಕೆ ವಿರೋಧ ಮಾಡುವಂತಹ ಕೈ ಹಾಕಿದ್ರು ಇವರು. ಸೊ ಅಂಥವರನ್ನು ಮೆಟ್ಟಿ ಇವತ್ತು ನಾವು ಗಣೇಶೋತ್ಸವವನ್ನು ಮಾಡಿ ತೋರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನು ಹಿಂದೂ ಸಮಾಜವನ್ನು ಕೆಣಕಿದರೆ, ನಮ್ಮ ಧರ್ಮದ ವಿಚಾರದಲ್ಲಿ, ನಮ್ಮ ದೇಶದ ವಿಚಾರದಲ್ಲಿ ಏನಾದರೂ ಕೆಣಕಿದರೆ ಮಸೀದಿ ಒಳಗಡೆಗೆ ಗಣಪತಿ ಕೂಡಿಸಿ ಪೂಜೆ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು.
ನಮ್ಮನ್ನ ಕೆಣಕಬೇಡಿ, ನಿಮ್ ಪಾಡಿಗೆ ನೀವೀರಿ. ಸೌಹಾರ್ದ 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 ಅಂತ ಹೇಳಿ ಎಲ್ಲವನ್ನು ಸಹನೆ ಮಾಡ್ತಾ ಇದ್ದೀವಿ. ಸೊ ನಾಳೆ ನೀವು ಹೇಗೆ ಇವತ್ತು ನಮಗೆ ತೊಂದರೆ ಕೊಟ್ಟಿದ್ದೀರಿ, ಹಾಗೆ ನಿಮ್ಮ ನಮಾಜಕ್ಕೂ ಕೂಡ ನಾವು ಕೋರ್ಟಿಗೆ ಹೋಗೋರಿದ್ದೀವಿ. ಕೋರ್ಟಿಗೆ ಹೋಗ್ತೀವಿ, ನಾವು ನಮಗೂ ಹಕ್ಕಿದೆ. ಸೊ ನಾವು ಸೌಹಾರ್ದ ಒಂದೇ ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, ನೀವು ಕೈ ಜೋಡಿಸಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ವಿಸರ್ಜನೆ ಸಮಾರಂಭ ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ಆಗುತ್ತೆ ಅಂತನ್ನುವಂತ ವಿಶ್ವಾಸ ನನಗಿದೆ.